ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ದುರ್ವಾದಿಧ್ವಾಂತರವೇ ವೈಷ್ಣವೇನ್ ದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೇತಸ ವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಜಗನ್ನಾಥದಾಸರು ಭಗವಂತನ ವಿಚಾರವನ್ನು ಭಗವಂತ ಯಾವ ರೀತಿಯಾಗಿ ಭಕ್ತರನ್ನು ಉದ್ಧಾರ ಮಾಡ್ತಾನೆ, ಅವನ ಭಕ್ತರನ್ನು ಪಾಲನೆ ಮಾಡುವಂತಹ ರೀತಿ ಇತ್ಯಾದಿಗಳನ್ನು ಜಗನ್ನಾಥದಾಸರು ತಿಳಿಸಿದರು. ಭಗವಂತ ಯಾವ ರೀತಿಯಾಗಿ ಉದ್ಧಾರ ಮಾಡ್ತಾನೆ ಎಂಬುದಕ್ಕೆ ಹಿಂದೆ ಒಂದು ದೃಷ್ಟಾಂತವನ್ನು ಜಗನ್ನಾಥದಾಸರು ಹೇಳಿದರು. ಅಡವಿಯೊಳು ಬಿತ್ತದರೆ ಬೆಳೆದಿಹ ಗಿಡದ ಮೂಲಿಕೆ ಸಕಲ ಜೀವರ ಒಡದೊಳು ಇಪ್ಪ ಆಮಯವ ಪರಿಹರಿಸಗೈಸುವ ಅಂದದಲ್ಲಿ. ಯಾವುದೋ ಒಂದು ದಟ್ಟವಾದಂತಹ ಕಾನನದಲ್ಲಿ ಬೆಳೆದಿರತಕ್ಕಂತಹ ಒಂದು ಗಿಡಮೂಲಿಕೆ, ಒಂದು ಔಷಧೀಯ ಸಸ್ಯ, ಔಷಧಿ, ಅದು ಏನು ಮಾಡ್ತದೆ ಅಂತಂದರೆ ಜೀವರಾಶಿಗಳಲ್ಲಿರುವಂತಹ ಒಳಗಿರುವಂತಹ ದೋಷವನ್ನು, ಒಳಗಿರುವಂತಹ ರೋಗವನ್ನು ಅದು ಪರಿಹಾರ ಮಾಡ್ತದೆ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತಂದರೆ ನಮ್ಮ ಜೀವರಾಶಿಗಳ, ಯಾವ ಜೀವರಾಶಿಗಳು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಅಂತಹ ಜೀವರಾಶಿಗಳ ಎಲ್ಲ ದುರಿತವನ್ನು, ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿ ಭಗವಂತ ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳುವಂತಹದ್ದು, ಶ್ರೀನಿಕೇತನ ತನ್ನವರ ದೇಹ ಅನುಬಂಧಿಗಳಂತೆ ಅವ್ಯವಧಾನದಲ್ಲಿ ನೆಲೆಸಿಪ್ಪ ಸರ್ವದ ಸರ್ವಕಾಮವನು ಏನು ಕೊಟ್ಟದು ಹೊಂಜಿಸುತ್ತಾ ಮದ್ದಾನ ಎಂದದಿ ಸಂಚರಿಸು ಮತ್ತೇನು ಬೇಡದೆ ಭಜಿಸುತ್ತಿರು ಅವನಂಗ್ರಿ ಕಮಲಗಳ. ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಜಗನ್ನಾಥದಾಸರು ಹೇಳುವಂತಹ ಒಂದು ದೃಷ್ಟಾಂತ ಶ್ರೀನಿಕೇತನ. ಭಗವಂತ ಶ್ರೀನಿಕೇತನ ಈ ಶಬ್ದದಲ್ಲಿ ಲಕ್ಷ್ಮೀದೇವಿಗೆ ಆಶ್ರಯ, ಲಕ್ಷ್ಮೀದೇವಿಯನ್ನು ಪಾಲನೆ ಮಾಡುವವನು ಅಂತ ಶ್ರೀನಿಕೇತನ ಎಂಬಂತಹ ಶಬ್ದವನ್ನು ಹಾಕಿ ಇಬ್ಬರನ್ನೂ ಕೂಡ, ಲಕ್ಷ್ಮೀ ಸಹಿತ ನಾರಾಯಣ ಇಬ್ಬರನ್ನೂ ಕೂಡ ಇದರಲ್ಲಿ ಸ್ತೋತ್ರವನ್ನು ಮಾಡಿದ್ದಾರೆ. ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ, ತನ್ನವರ ದೇಹಾನುಬಂಧಿಗಳಂತೆ, ಯಾರು ತನ್ನವರು ಅಂತ ಇದ್ದಾರೆ, ಯಮಯವೇಶ ವೃಣತೆ ತೇನ ಲಭ್ಯ ವೃಣತೆ ತನೂಂ ಸ್ವಾಂ, ಇದು ಉಪನಿಷತ್ತಿನ ಮಾತು. ಯಮೈವೇಶ ವೃಣತೆ, ಭಗವಂತ ಯಾರನ್ನ ತನ್ನವನು ಅಂತ ವರ್ಣನೆ ಮಾಡ್ತಾನೆ, ಇವನು ತನ್ನವನು ಎಂಬುದಾಗಿ ಭಗವಂತ ಯಾರನ್ನ ವರ್ಣನೆ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ, ಅಂಥವರನ್ನು ಭಗವಂತ ಏನು ಮಾಡ್ತಾನೆ ಕೇಳಿದರೆ, ಅವರಿಗೆ ಎಲ್ಲ ರೀತಿಯಾದಂತಹ ಅನುಗ್ರಹಾದಿಗಳನ್ನು ಭಗವಂತ ಮಾಡ್ತಾನೆ. ಯಮೈವೇಶ ವೃಣತೆ ತೇನ ಲಭ್ಯ, ಅವನಿಗೆ ಭಗವಂತ ದೊರಕ್ತಾನೆ, ಲಭ್ಯನಾಗ್ತಾನೆ. ಇಲ್ಲಿ ತನ್ನವರ ದೇಹಾನುಬಂಧಿಗಳಂತೆ ಅವ್ಯವಧಾನದಲ್ಲಿ ಯಾವುದೇ ರೀತಿಯಾದಂತಹ ವ್ಯವಧಾನವನ್ನು ಬಿಡದೆ ನೇರವಾಗಿ ಬಂದು ಭಗವಂತ ಉದ್ಧಾರವನ್ನು ಮಾಡ್ತಾನೆ. ಅವನು ಲಕ್ಷ್ಮೀ ಹೃದಯದಲ್ಲಿ ನಾವು ಹೇಳುವಂತಹದ್ದು ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ಹೇಳಿಕೊಂಡು ಭಗವಂತನನ್ನು
ಸ್ತೋತ್ರವನ್ನು ಮಾಡ್ತೇವೆ. ಅಂತಹ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ ದೇಹಾನುಬಂಧಿಗಳಂತೆ ಬೇಕಾಗಿರುವಂತಹ ರೀತಿಯಲ್ಲಿ ಬಂಧುಗಳಂತೆ ತಾನು ಸರ್ವಕಾಮದನು. ಭಗವಂತ ಸರ್ವ ಕಾಮದ ಏನು ಮಾಡ್ತಾನೆ? ಕಾಮಂ ದ್ಯತಿ ಕಾಮಂ ದದಾತಿ. ಎರಡೂ ರೀತಿಯಾಗಿಯೂ ಕೂಡ ನಾವು ಅನ್ವಯವನ್ನು ಮಾಡಿಕೊಳ್ಬೋದು. ಭಗವಂತ ಕೊಡ್ತಾನೆ ಅಂತ ಹೇಳಿದರೆ ಎಲ್ಲ ರೀತಿಯಾದಂತಹ ಅನುಗ್ರಹಾದಿಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಕಾಮಂ ದ್ಯತಿ ಚ, ಯಾರು ಅಯೋಗ್ಯರಿದ್ದಾರೋ ಅವರ ಕಾಮನೆಗಳನ್ನು ಭಗವಂತ ಅವರಿಂದ ದೂರ ಮಾಡುತ್ತಾನೆ. ಅದರಿಂದ ನೆಲೆಸಿಪ್ಪ ಸರ್ವದಾ ಸರ್ವಕಾಮದನು ಏನು ಕೊಟ್ಟದು ವಂಚಿಸುತ್ತಾ. ನಾವು ನೀಡುವಂತಹ ಎಲ್ಲ ರೀತಿಯಾದದನ್ನು ಕೂಡ ಭಗವಂತ ಕೊಡ್ತಾನೆ, ಉದ್ಧಾರ ಮಾಡ್ತಾನೆ, ನಮಗೆ ಬೇಕಾಗಿರತಕ್ಕಂತಹದ್ದನ್ನು ನೀಡುತ್ತಾನೆ. ನೀಡಿ ಅದನ್ನು ವಂಚಿಸುತ್ತಾ ಮದ್ದಾನೆ ಎಂದದಿ. ನಾವು ಹೇಗಿರಬೇಕು ಅಂತಂದರೆ, ಒಂದು ಮದಭರಿತವಾದಂತಹ ಆನೆ ಅದು ತನ್ನದೇ ಆದಂತಹ ದಾರಿಯನ್ನು, ಅದಕ್ಕೆ ಇದೇ ರೀತಿಯಾದಂತಹ ಮಾರ್ಗ ಎಂಬುದು ಬೇಕಾಗಿರೋದಿಲ್ಲ. ಆ ರೀತಿಯಾಗಿ ತಾನು ಹೋದಂತಹ ಮಾರ್ಗವನ್ನೇ ತಾನು ಮಾರ್ಗವನ್ನಾಗಿ ಮಾಡಿಕೊಂಡು ಅದರಲ್ಲಿ ಸಂಚಾರವನ್ನು ಮಾಡುತ್ತೆ. ಆ ರೀತಿಯಾಗಿ ಭಗವಂತ ಮದ್ದಾನೆ ಎಂದದಿ. ನಾವು ಸಂಚಾರವನ್ನು ಮಾಡುವಾಗ ಬೇಕಾಗಿರತಕ್ಕಂತಹದ್ದೆಲ್ಲವನ್ನು ಅವನು ನೀಡುತ್ತಾನೆ. ನೀಡಿ ಮತ್ತೇನು ಬೇಡದೆ ಭಜಿಸುತ್ತಿರು. ನಾವು ಅವನನ್ನು ಬೇಡಬೇಕು ಅಂತಾದರೆ ಕೇಳಬೇಕಾದ್ದು ಒಂದನ್ನು ಮಾತ್ರ. ಅದೇನು ಅಂತಂದರೆ ಕೇವಲ ಅವನ ಅಂಘ್ರಿ ಕಮಲಗಳ, ಭಗವಂತನ ಅಂಘ್ರಿಯ ಸೇವೆ. ಯಾಕೆ ಅಂತಂದರೆ ತ್ವಮೇವ ಸೌಖ್ಯಂಚ ಗುರುಸ್ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಸರ್ವವೂ ಅವನು ಅಂತಾದ್ಮೇಲೆ ಸರ್ವವನ್ನೂ ಕೂಡ ಕೊಟ್ಟು ಸರ್ವರಿಗೂ ಸರ್ವವನ್ನು ನೀಡಿ ಸರ್ವರನ್ನೂ ಕೂಡ ಪಾಲನೆ ಮಾಡುವಂತಹ ಭಗವಂತ ಬೇಕಾಗಿರತಕ್ಕಂತಹದ್ದೆಲ್ಲವನ್ನೂ ಕೂಡ ನೀಡ್ತಾನೆ. ಆದ್ದರಿಂದ ಇದಕ್ಕೆ ಉಪನಿಷತ್ತು ಮತ್ತು ಎಲ್ಲ ಮಾತುಗಳು ಮಾ ಫಲೇಷು ಕದಾಚನ, ಅದೇ ರೀತಿಯಾಗಿ ತೇನ ತ್ಯಕ್ತೇನ ಭುಂಜೀತಾ ಜ್ಞಾನಭಕ್ತಿ ಹರೇಸ್ತೃಪ್ತಿಂ ವಿನಾ ವಿಷ್ಣೋರವಿ ಕ್ವಚಿತ್ ನಾಕಾಂಕ್ಷ್ಯಂ. ಮಹಾಭಾರತದ ತಾತ್ಪರ್ಯ ನಿರ್ಣಯದ ಮಾತು ಏನು ಅಂತಂದರೆ, ತೇನ ತ್ಯಕ್ತೇನ ಭುಂಜೀತಾ, ಏನು ಭಗವಂತ ನೀಡುತ್ತಾನೋ ಅದನ್ನು ಸ್ವೀಕಾರ ಮಾಡಿಕೊಂಡು ಜೀವನವನ್ನು ನಡೆಸುವಂತ. ಮತ್ತು ಮಾಫಲೇಶು ಕದಾಚನ ಅಂತ ಹೇಳುವಾಗ, ನೀನು ಕರ್ಮವನ್ನು ಮಾಡಿ ಆ ಕರ್ಮದ ವಿಪರೀತವಾದಂತಹ ಆಕಾಂಕ್ಷೆ, ಕರ್ಮವನ್ನು ಮಾಡಿದ್ದರಿಂದಾಗಿ ಆ ಕರ್ಮದಿಂದಾಗಿ ಬೇಕಾಗಿರತಕ್ಕಂತಹ ವಿಪರೀತವಾದಂತಹ ಆಸೆ ಅದು ಬಂತು ಅಂತಾದರೆ ಆವಾಗ ಯಾವುದೇ ರೀತಿಯಾದಂತಹ ಕರ್ಮವನ್ನು ಮಾಡಿದ್ದಕ್ಕೆ ಅದು ಪ್ರಯೋಜನ ಬರುವುದಿಲ್ಲ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಕರ್ಮದವನ್ನು ಮಾಡಿ ಆ ಕರ್ಮದ ಆಕಾಂಕ್ಷೆ ಫಲಬೇಕು ಅಂತ ಹೇಳಿಕೊಂಡು ಆಕಾಂಕ್ಷೆಯನ್ನು ಪಡಬೇಡ ಎಂಬುದಾಗಿ ಹೇಳ್ತಾನೆ. ಹೀಗೆ ಜ್ಞಾನಭಕ್ತಿ ಬೇಡು. ನಾವು ದೇವರಲ್ಲಿ ಕೇಳಬೇಕಾಗಿರತಕ್ಕಂತಹದ್ದನ್ನು ಎರಡನ್ನು ಮಾತ್ರ, ಜ್ಞಾನ ಭಕ್ತಿ, ಈ ಎರಡನ್ನೂ ಅವನು ನಮಗೆ ನೀಡಬೇಕು ಅಂತ. ವಿಶೇಷ ಭಗವಂತನ ಜ್ಞಾನ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ, ಅದೇ ರೀತಿಯಾಗಿ ಅವನಲ್ಲಿ ಭಕ್ತಿ. ಭಗವದ್ವಿಷೇಕವಾದಂತಹ ಜ್ಞಾನ, ಭಗವದ್ ಇತರವಾದಂತಹ ಅದರಲ್ಲಿ ವಿರಕ್ತಿ, ಭಗವಂತನ ಪಾದಕಮಲಗಳಲ್ಲಿ ವಿಶೇಷವಾದಂತಹ ಜ್ಞಾನ, ಇದನ್ನು ಭಗವಂತನಲ್ಲಿ ಕೇಳಬೇಕಾಗಿರತಕ್ಕಂತಹದ್ದು. ಆದ್ದರಿಂದ ಅಂತಹ ಭಗವಂತನನ್ನು ಯಾರು ಉಪಾಸನೆ ಮಾಡ್ತಾನೆ, ಯಾಕೆ ಅಂತಂದರೆ ದಾಸರ ಮಾತು ಇನ್ನೊಂದಿದೆ. ಏನು ಅಂತ ಕೇಳಿದರೆ, ಇಟ್ಟಾಂಗೆ ಇರುವೆನು ಹರಿಯೇ ಎನ್ನದೊರೆ ಅಂತ. ಯಾವ ರೀತಿಯಾಗಿ ಅವನು ಇಟ್ಟಿದ್ದಾನೋ ಆ ರೀತಿಯಾಗಿ ನಾವು ಜೀವನವನ್ನು ಮಾಡುವಂತಹದ್ದು. ಕೆಲವು ಸಂದರ್ಭದಲ್ಲಿ ಬೇಕಾದಷ್ಟು ನೀಡುತ್ತಾನೆ. ನೀಡಿದ ಅಂತ ಹೇಳಿದಾಗ ವಿಪರೀತವಾಗಿ ಸುಖವನ್ನು ಕೊಟ್ಟಿದ್ದಾನೆ ಅಂತ ಹೇಳಿಕೊಂಡು ಸುಖದ ಸುಪ್ಪತ್ತಿಗೆಲ್ಲ ತೇಲಾಡಿಕೊಂಡು ಹಿಂದಿನ ಯಾವುದನ್ನೂ ಕೂಡ ತಾನು
ಚಿಂತನೆಗೆ ತೆಗೆದುಕೊಳ್ಳದೆ ತಾನು ಜೀವನವನ್ನು ನಡೆಸಿದರೆ ಆವಾಗ ಅದರಿಂದ ಆಗುವಂತಹದ್ದು ಹಾನಿ. ಅದಕ್ಕೋಸ್ಕರ ನಾವು ಏನನ್ನ ಕೇಳುವುದಾದರೂ ಕೂಡ, ಏನನ್ನ ಪ್ರಾರ್ಥನೆ ಮಾಡುವುದಾದರೂ ಕೂಡ ಬೇಕಾಗಿರತಕ್ಕಂತಹದ್ದನ್ನು ಒಂದನ್ನು ಮಾತ್ರ, ಯಾವುದನ್ನು, ಜ್ಞಾನವನ್ನು, ಭಕ್ತಿಯನ್ನು ಕೇಳುವ ಮೂಲಕವಾಗಿ ಭಗವಂತನಲ್ಲಿ ವಿಪರೀತವಾದಂತಹ ಪ್ರಾರ್ಥನೆ, ಅವನಲ್ಲಿ ಭಕ್ತಿಯನ್ನು ಇಡಬೇಕು ಎಂಬುದಾಗಿ ದಾಸರು ಹೇಳುತ್ತಾರೆ. ಅದಾದ ಮೇಲೆ ಇನ್ನೊಂದು ಮುಖ್ಯವಾದಂತಹದ್ದು ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಅಂತ ಉಂಟು. ಇದರಲ್ಲಿ ವಿಬುಧಾಸುರ ಸೌಖ್ಯ ದುಃಖ, ದೇವತೆಗಳಿಗೆ, ದೈತ್ಯರಿಗೆ, ಅವರಿಗೆ ಅವರವರದ್ದೇ ಆದಂತಹ ಯೋಗ್ಯತಾನುಸಾರವಾಗಿ ಫಲವನ್ನು ನೀಡುತ್ತಾನೆ ಅಂತ ಹೇಳಿದಾಗ ಅದಕ್ಕೆ ಅವನು ಫಲವನ್ನು ಕೊಡುತ್ತಾನೆ. ಫಲವನ್ನು ಕೊಡುವಂತಹ ಶೈಲಿ ಹೇಗೆ ಕೊಡ್ತಾನೆ, ಯಾವ ರೀತಿಯಾಗಿ ಕೊಡ್ತಾನೆ ಅಂತ ಕೇಳಿದರೆ, ಬೇಡದಲೆ ಕೊಡುದಿಪ್ಪ ಸುರರಿಗೆ, ಬೇಡಿದರೆ ಕೊಡುತಿಹನು ನರರಿಗೆ, ಬೇಡಿ ಬಳಲುವ ದೈತ್ಯರಿಗೆ ಕೊಡದೊಮ್ಮೆ ಪುರುಷಾರ್ಥ, ಮೂಢರನು ದಿನ ಧರ್ಮಕರ್ಮವ ಮಾಡಿದರು ಸರಿ, ಆಹಿಕ ಫಲಗಳ ನೀಡಿ ಉನ್ಮತ್ತರನ ಮಾಡಿ ಮಹಾನಿರಯವೀವ. ಇಲ್ಲಿ ದೇವತೆಗಳಿಗೆ, ನರರಿಗೆ ಮತ್ತು ದೈತ್ಯರಿಗೆ, ಇವರಿಗೆ 3 ರೀತಿಯಾದಂತಹ ಫಲವನ್ನು ಕೊಡ್ತಾನೆ ಅಂತ. ಯಾವುದೆಲ್ಲ 3 ಫಲಗಳು, ಯಾವುದೆಲ್ಲ ಅವನು ನೀಡುವಂತಹದ್ದು? ಬೇಡದಲೆ ಕೊಡದೆಪ್ಪ ಸುರರಿಗೆ, ದೇವತೆಗಳಿಗೆ, ಅವರಿಗೆ ಕೇಳಬೇಕು ಅಂತ ಇಲ್ಲ. ಯಾಕೆ? ಸಾತ್ವಿಕರು. ಭಗವಂತ ಆ ದೇವತೆಗಳಿಗೆ ಅವರು ಕೇಳುವುದಕ್ಕಿಂತ ಮೊದಲೇನೆ ಅವರಿಗೆ ಬೇಕಾಗಿರತಕ್ಕಂತಹನ್ನು ನೀಡಿ ಅವರನ್ನು ಉದ್ಧಾರ ಮಾಡ್ತಾನೆ. ಬೇಡದಲೆ ಕೊಡುದಿಪ್ಪ ನರರಿಗೆ, ಬೇಡಿದರೆ ಕೊಡುತ್ತೆಯನೋ ನರರಿಗೆ. ಮನುಷ್ಯರಾಗುವಾಗ ಅವನಲ್ಲಿ ಕೇಳಬೇಕು. ನಾವು ಏನನ್ನ ಭಗವಂತನಲ್ಲಿ ಕೇಳಬೇಕು ಅಂತ ಕೇಳಿದ್ರೆ, ಜ್ಞಾನವೋ, ಭಕ್ತಿಯೋ ಅಥವಾ ಇನ್ನಿತರೋ ಲೌಕಿಕವಾದದ್ದನ್ನು ಬಿಟ್ಟು ಪಾರತ್ರಿಕವಾದನ್ನು, ಆಮುಷ್ಮಿಕವಾದದ್ದನ್ನು ಅವನಲ್ಲಿ ಕೇಳಬೇಕು. ಅದನ್ನು ನಾವು ಕೇಳಿದೆವು ಅಂತ ಹೇಳಿದರೆ ಭಗವಂತ ನೀಡುತ್ತಾನೆ. ಬೇಡಿದರೆ ಕೊಡುತಿಪ್ಪ ನರರಿಗೆ, ಬೇಡಿದರೆ ಕೊಡುತಿಹನು ನರರಿಗೆ. ಮನುಷ್ಯರಿಗಾಗುವಾಗ ಕೇಳಿದ ಮೇಲೆ ಅವರಿಗೆ ನೀಡುತ್ತಾನೆ. ಬೇಡಿ ಬಳಲುವ ದೈತ್ಯರಿಗೆ. ಆದರೆ ದೈತ್ಯರು ಕೆಲವು ಸಂದರ್ಭದಲ್ಲಿ ಕೇಳ್ತಾರೆ, ಆದರೆ ಕೇಳಿದರೆ ಅವರಿಗೆ ಕೊಡುವಂತಹದ್ದನ್ನು ಭಗವಂತ ಕೊಡುವುದಿಲ್ಲ. ಅವರ ಕೆಲವು ಸಂದರ್ಭದಲ್ಲಿ ನೀಡುತ್ತಾನೆ. ಆ ನೀಡಿ ಅವರ ಸಾಧನೆಯನ್ನು ಮಾಡಿಸಿ ಅವರಿಗೆ ಯೋಗ್ಯವಾದಂತಹ ತಮಸ್ಸು ಅಥವಾ ನರಕ ಅಥವಾ ಹೀಗೆ ಅವರವರ ಯೋಗ್ಯತಾನುಸಾರವಾಗಿ ಆ ಗತಿಯನ್ನು ಅವರಿಗೆ ಹೊಂದುವಂತೆ ಮಾಡುತ್ತಾನೆ. ಆದ್ದರಿಂದ ಬೇಡದಲೆ ಕೊಡುದಿಪ್ಪ ನರರಿಗೆ, ಬೇಡಿದರೆ ಕೊಡುತಿಹನು ನರರಿಗೆ. ಇನ್ನು ಬೇಡಿ ಬಳಲುವ ದೈತ್ಯರಿಗೆ, ಬೇಡಿಯೂ ಕೂಡ ದೈತ್ಯರಿಗೆ ಕಿಂಚಿತ್ತೂ ಕೂಡ ಅವರಿಗೆ ಕೊಡೋದಿಲ್ಲ. ಅದಾದ ಮೇಲೆ ಮೂಢರ ಮುಂದಿನ ಕೆಲವು ಮೂಢರು, ಅವಿವೇಕಿಗಳು ಏನು ಮಾಡ್ತಾರೆ, ಅವರು ಧರ್ಮ ಕರ್ಮಗಳಲ್ಲಿ ತಾವು ಇದ್ದರೂ ಕೂಡ, ಆ ಧರ್ಮ ಕರ್ಮಗಳಲ್ಲಿ ಪ್ರವೃತ್ತಿ ಮಾಡಿದ್ರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಫಲವನ್ನು ಕೊಡೋದಿಲ್ಲ. ಕೊಟ್ಟು ಏನು ಮಾಡ್ತಾನೆ ಅಂತ ಕೇಳಿದರೆ, ಅವರಿಗೆ ಉನ್ಮತ್ತರನ್ನಾಗಿ ಮಾಡ್ತಾನೆ. ಅಂದರೆ ಅವರನ್ನು ಕೇಳಿ ಅವರಿಗೆ ಅದರಿಂದ ವಿಪರೀತವಾದಂತಹ ಮದ ಬರುವ ಹಾಗೆ ಮಾಡಿ ದೈತ್ಯರು ದೇವತೆ ಭಗವಂತನಲ್ಲಿ ಕೇಳ್ತಾರೆ. ಕೇಳಿ ಅದರಿಂದ ಅವರು ಉನ್ಮತ್ತರಾಗ್ತಾರೆ. ಉನ್ಮತ್ತರಾಗಿ ಆ ತಾವು ತಮ್ಮ ಯೋಗ್ಯವಾದಂತಹ ಗತಿ ಯಾವುದು, ಅಂಧತಮಸ್ಸೋ, ನರಕವೋ ಇತ್ಯಾದಿಗಳನ್ನೇ ಅವರು ಹೊಂದುವಂತಹದ್ದು. ಈ ರೀತಿಯಾಗಿ ಭಗವಂತ ಮಾಡ್ತಾನೆ. ಐಹಿಕ ಫಲಗಳ ಉನ್ಮತ್ತರನು ಮಾಡಿ ಮಹಾನರವೀವ. ಅವರ ಯೋಗ್ಯತೆ ನಿರಕ, ಮಹಾನರಕ, ಅದು ಅಂಧತಮಸ್ಸಿಗೆ ಹೋಗಿ ಅವರಿಗೆ ಅವರದ್ದೇ ಆದಂತಹ ಯೋಗ್ಯವಾದಂತಹ ಫಲವನ್ನು ಅವನು ನೀಡುತ್ತಾನೆ ಅಂತ ಹೇಳ್ತಾರೆ. ಹೀಗೆ ಭಾಗವತದ ಮಾತನ್ನು ನಾವು ನೋಡುವುದು ಅಂತಾದರೆ, ಯಸ್ಯ ಯದ್ವೈ ಅವಿಹಿತಂ ಸತೇನ ಸುಖ ದುಃಖಯೋ ಆತ್ಮಾನಂ ತೋಷಯಂದೇಹಿ ತಮಸ ಪಾರಮೃಚ್ಛತಿ ಅಂತ ಹೇಳಿಕೊಂಡು ಭಾಗವತ ಹೇಳುವಂತಹದ್ದು. ಇದು ಈ ವಿಚಾರ
ಯಾಕೆ ಅಂತ ಕೇಳಿದರೆ ಶುದ್ಧ ಭಾಗವತ ಧರ್ಮದಲ್ಲಿ ಇರುವಂಥವರು ಭೀಮಸೇನಾದಿಗಳು, ಭಾರತೀದೇವಿ, ಇವರು ಶುದ್ಧ ಭಾಗವತ ಧರ್ಮದಲ್ಲಿ ಭಾರತೀದೇವಿ, ಬ್ರಹ್ಮ, ಅದೇ ರೀತಿಯಾಗಿ ಸರಸ್ವತಿ, ಇವರು 3 ಜನ ಅತ್ಯಂತ ಭಾಗವತ ಧರ್ಮದಲ್ಲಿರುವಂಥವರು. ಏನಿದ್ರೂ ಕೂಡ ಭಗವಂತನಲ್ಲಿ ಕೇಳಿ ತಾವು ಯಾವುದನ್ನೂ ಕೂಡ ಕೇಳೋದಿಲ್ಲ. ಆದರೆ ಭಗವಂತನನ್ನು ತಮ್ಮ ಪ್ರಾಣ ಹೋಗುವಂಥ ಸಂದರ್ಭ ಬಂದರೂ ಕೂಡ ಭಗವಂತನಲ್ಲಿ ಪ್ರಾಣದ ಭಿಕ್ಷೆಯನ್ನು ಅವರು ಕೇಳುವುದಿಲ್ಲ ಅಂತ. ಆದ್ದರಿಂದ ದ್ರೌಪದಿ ಅಲ್ಲಿ ಮಹಾಭಾರತ 12ರಲ್ಲಿ ಬರುವಂತಹ ಮಾತು, ವಿಕೃಷ್ಯಮಾಣೆ ವಸನೇತು ಕೃಷ್ಣ ಸಸ್ಮಾರ ಕೃಷ್ಣಂ ಸವಿಶೇಷತೋಪಿ ತದಾನ್ಯದಾಸಿ ದುಸನಂ ತು ವ್ಯಸ್ಯಾಹ ದಿವ್ಯಂ ಸುಸೂಕ್ಷ್ಮಂ ಕನಕಾದವಾತಂ. ಅಲ್ಲಿ ವಿಕೃಷ್ಯಮಾಣೆ ವಸತೆ, ಬಟ್ಟೆಯನ್ನು ಎಳಿತಾ ಇದ್ದಾನೆ. ಆ ಎಳೆಯುವಂಥ ಸಂದರ್ಭದಲ್ಲಿ ಅವಳು ಕೇಳಿದ್ದು ಕೇಳದೆ ಅವಳಿಗೆ ಸಹಾಯ ಮಾಡಿದ್ದು ಕೃಷ್ಣ. ಇದು ಅತ್ಯಂತ ಭಗವಂತನ ಒಂದು ಭಕ್ತರ ಮೇಲಿರುವಂತಹ ಪ್ರೀತಿಯ ನಮಗೆ ದ್ಯೋತಕ. ಇನ್ನು ಕೇಳಿಯೂ ಕೂಡ ದೈತ್ಯರು ತಾವು ಪರಿಪರಿಯಾಗಿ ರುದ್ರದೇವರನ್ನು ಅಥವಾ ಇನ್ನಿತರ ದೇವತೆಗಳನ್ನು ತಾವು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗಲೂ ಕೂಡ ಅವರಿಗೆ ಬೇಕಾಗಿರತಕ್ಕಂತಹದ್ದು ಸಿಗೋದಿಲ್ಲ. ಹೀಗೆ ಸತ್ಯಂ ದಿಶತ್ಯರ್ಥಿತ ಮರ್ಚಿತೋ ನೃಣ ನೈವಾರ್ಜಿತೋ ಯತ್ ಪುನರರ್ಥಿನೋ ಮದಃ ಸ್ವಯಂ ವಿದತ್ತೆ ಭಜತಾನಿಚ್ಛತನ್ ಅವಿಚ್ಛಾವಿಧಾನಂ ನಿಜಪಾದ ಪಲ್ಲವಂ. ಭಾಗವತದ ಮಾತು ಏನು ಅಂತ ಕೇಳಿದರೆ, ನಿತ್ಯಂ ಯ ಸತ್ಯಂ ದಿಶತಿ ಅರ್ಥಿತಂ ಅರ್ಥಿತೋ ನೃಣ ಯಹ ಅರ್ಥೀ ವರ್ತತೆ. ಯಾರು ಕೇಳ್ತಾನೆ, ಭಗವಂತನಲ್ಲಿ ಕೇಳಬೇಕು ಅಂದರೆ ಕೇಳುವುದನ್ನು ಯಾವುದನ್ನು ಕೇಳಬೇಕು ಅಂತ ಕೇಳಿದ್ರೆ ಶುದ್ಧವಾದದ್ದನ್ನು, ಯಾವುದು ಯೋಗ್ಯತೆ ಉಂಟೋ ಅಂತಹದ್ದನ್ನು ಕೇಳಬೇಕು. ಯೋಗ್ಯತೆಯನ್ನು ಮೀರಿರುವಂತಹದ್ದು ಯಾವುದು ಪಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲವೋ, ಪಡೆದುಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದೇ ಇರತಕ್ಕಂತಹದ್ದನ್ನು ಕೇಳಿದ ಅಂತ ಹೇಳಿದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ಭಗವಂತನಲ್ಲಿ ಕೇಳುವಾಗಲೂ ಕೂಡ ಯೋಗ್ಯವಾದದ್ದನ್ನು, ಅವನಲ್ಲಿ ಯೋಗ್ಯತೆ ಯೋಗ ಎರಡೂ ಕೂಡ ಅದು ಸರಿಯಾಗಿದ್ದರೆ ಮಾತ್ರ ಭಗವಂತ ಅದನ್ನು ನೀಡುತ್ತಾನೆ. ದೈತ್ಯರಿಗೆ ಯಾವ ರೀತಿಯಾಗಿಯೂ ಕೂಡ ಭಗವಂತ ಕೊಡೋದಿಲ್ಲ. ಅದಕ್ಕೋಸ್ಕರ ಆ ದೈತ್ಯರಿಗೆ ಕೊಡುವಂತಹದ್ದು ಭಗವಂತ ಅಲ್ಪ, ಕೆಲವು ಸಂದರ್ಭದಲ್ಲಿ ಕೊಟ್ಟೂ ಕೂಡ ಅವರನ್ನು ಉನ್ಮತ್ತರನ್ನಾಗಿ ಮಾಡಿ ಅವರ ಯೋಗ್ಯತೆ ಬೇಗನೆ ಅವರು ಅಂಧಂತಮಸ್ಸು ಇತ್ಯಾದಿಗಳನ್ನು ಹೊಂದುವಂತೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತ ಅನುಗ್ರಹವನ್ನು ಮಾಡುವಂತಹದ್ದು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಐಹಿಕ ಫಲಗಳ ನೀಡಿ ಉನ್ಮತ್ತ, ಐಹಿಕ ಫಲ ಯಾವುದನ್ನೋ ತಿನ್ನಬೇಕು ಅಂತ ಹೇಳಿಕೊಂಡು ಐಹಿಕವಾದಂತಹ ಫಲವನ್ನು ನೀಡುತ್ತಾನೆ. ನೀಡಿ ಅವರನ್ನು ಉನ್ಮತ್ತರನ್ನಾಗಿ ಮಾಡಿ ಅವರು ತಮ್ಮ ಯೋಗ್ಯತಾನುಸಾರವಾಗಿ ಬೇಗನೆ ಅಂಧಂತಮಸ್ಸನ್ನು ಹೊಂದುವಂತೆ ಭಗವಂತ ಮಾಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಬೇಕಾಗಿರತಕ್ಕಂತಹದ್ದನ್ನು ಕೇಳಬೇಕು. ಲೌಕಿಕ ಫಲಗಳನ್ನು ನೀಡಿ ದುರಹಂಕಾರಿಗಳನ್ನಾಗಿ ಮಾಡಿ ತನ್ಮೂಲಕವಾಗಿ ಅವರು ಧರ್ಮಕರಗಳನ್ನು ಮಾಡಿದ್ರೂ ಕೂಡ ಅದರಿಂದ ಮದೋನ್ಮತ್ತರನ್ನಾಗಿ ಮಾಡಿ ಅವರನ್ನು ಯೋಗ್ಯತೆ ಆ ನರಕವೋ ಅಥವಾ ಇನ್ನಿತರ ಅಂಧಂತಮಸ್ಸು ಇತ್ಯಾದಿಗಳನ್ನು ಹೊಂದುವಂತೆ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತ ಯಾರು ಯೋಗ್ಯತೆ ಇದೆ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ವಿಬುಧ ಅಸುರ ಸೌಖ್ಯ ದುಃಖ, ಅಲ್ಲೇ ಬೇಕಾಗಿರತಕ್ಕಂಥವರಿಗೆ ಸುಖವನ್ನು, ಯಾರಿಗೆ ಯೋಗ್ಯತೆ ಇಲ್ವೋ ಅವರಿಗೆ ದುಃಖವನ್ನು, ಇನ್ನು ಮಿಶ್ರರಾಗಿರತಕ್ಕಂತಹ ಜೀವರಾಶಿಗಳಿಗೆ ಅವರಿಗೆ ಸುಖ ದುಃಖ ಇತ್ಯಾದಿಗಳನ್ನು ನೀಡಿ ಅವರಿಗೆ ನೀಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇದು ಯೋಗ್ಯತೆ. ಮುಖ್ಯವಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಯೋಗ್ಯತೆ ಎಂಬುದನ್ನೇ ನೋಡಿಕೊಳ್ತಾನೆ. ಪಡ್ಕೊಳ್ಳುವಂತಹ ಯೋಗ್ಯತೆ ಉಂಟು ಅಂತಾದರೆ ಮಾತ್ರ ಅಲ್ಲಿ ಫಲವನ್ನು ನೀಡುತ್ತಾನೆ. ತರಣಿ ಸರ್ವತ್ರದಲ್ಲಿ ಕಿರಣವ ತರಹಿ
ತತ್ತದ್ವಸ್ತುಗಳನ್ನು ಸರಿಸಿ ಅದರದರಂತೆ ಛಾಯವು ಕಂಗೊಳಿಪ ತೆರದಿ ಹರಿಧರಾಜೇನೀಶ ಜಗದೊಳಗಿರುವ ಛಾಯಾತಪನಿಸಿ ಕರುಣಾಹ್ವಯ ಅವರವರ ಯೋಗ್ಯತೆಗಳೆಂದಿಪ್ಪ. ಇದು ಕಠೋಪನಿಷತ್ತಿನ ಮಾತು. ಏನು ಅಂತಂದರೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ತ್ರಿನಾಚಿಕೇತಾ. ಛಾಯಾತಪವು ಸೂರ್ಯನ ಕಿರಣ. ಸೂರ್ಯನ ಕಿರಣ ಅದು ಏನು ಮಾಡ್ತದೆ ಅಂತ ಕೇಳಿದರೆ ಎಲ್ಲ ಕಡೆಗಳಲ್ಲೂ ಸಹಜವಾದಂತಹ ಸ್ವಭಾವ. ಆ ಕಿರಣ ಜಗತ್ತಿನಲ್ಲಿ ಎಲ್ಲ ಕಡೆಗಳಲ್ಲೂ ಬರ್ತದೆ. ಆ ಕಿರಣ ಈ ವಸ್ತುವನ್ನು ನಾನು ಪ್ರಕಾಶ ಮಾಡಬೇಕು, ಈ ವಸ್ತುವನ್ನು ಪ್ರಕಾಶಗೊಳಿಸಬಾರ್ದು, ಈ ರೀತಿಯಾಗಿ ಭೇದವನ್ನು ಮಾಡುವುದಿಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ತನ್ನ ಕಿರಣವನ್ನು ಬೀಳಿಸಿ ಅಲ್ಲಿ ಆ ವಸ್ತುವಿನ ಜ್ಞಾನ ಬರುವಂತೆ ಮಾಡ್ತದೆ. ಅದೇ ರೀತಿಯಾಗಿ ತರಣಿ ಸರ್ವತ್ರದಲ್ಲಿ ಕಿರಣವ ಹರಹಿ, ಆ ಕಿರಣಗಳು ಎಲ್ಲ ಕಡೆಗಳಲ್ಲೂ ಕೂಡ ಪಸರಿಸ್ತದೆ. ತನ್ಮೂಲಕವಾಗಿ ತತ್ತದ್ವಸ್ತುಗಳನ್ನು ಆಯಾಯ ವಸ್ತುಗಳನ್ನು ಆಯಾಯ ವಸ್ತುಗಳ ಜ್ಞಾನವನ್ನು ಅದರ ವಿಶೇಷವಾದಂತಹದ್ದನ್ನು ಜ್ಞಾನ ಬರುವಂತೆ ಮಾಡ್ತದೆ. ಅದರದರಂತೆ ಛಾಯವು ಕಂಗೊಳಿ ಪತರದಿ, ಅದರ ನೆರಳನ್ನು ತೋರಿಸುವಂತಹ ರೀತಿಯಲ್ಲಿ ಭಗವಂತ ಏನು ಮಾಡ್ತಾನೆ ಕೇಳಿದರೆ ಜಡಚೇತನ ರೂಪದಲ್ಲಿ ತಾನಿದ್ದುಕೊಂಡು ಅವರವರ ಯೋಗ್ಯತಾನುಸಾರವಾಗಿ ಅಲ್ಲಿ ನೆರಳು ಬಿಸಿಲು ಅಂತ ಎನಿಸಿಕೊಂಡು ಸಂಕರ್ಷಣ ನಾಮಕನಾಗಿ ಅವರವರ ಯೋಗ್ಯತಾನುಸಾರವಾಗಿ ಫಲವನ್ನು ಕೊಡ್ತಾನೆ. ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಫಲ ಅಂತ ಹೇಳಿದರೆ ಶಾಲೆಯಲ್ಲಿ ಅಧ್ಯಾಪಕರು ಎಲ್ಲರಿಗೂ ಕೂಡ ಸಮಾನವಾದಂತಹ ಅಂಕವನ್ನು ನೀಡಬೇಕು. ಸಮಾನ ಅಂಕವನ್ನು ನೀಡುವಂತಹ ವ್ಯವಸ್ಥೆ ಇಲ್ಲ. ಅಂದರೆ ಯಾರು ಯಾವುದನ್ನು ಅಧ್ಯಯನ ಮಾಡಿ ಎಷ್ಟು ಅವನು ಅಧ್ಯಯನವನ್ನು ಮಾಡಿದ್ದಾನೆ ಎಂಬುದನ್ನು ಬರೆಯುವ ಮೂಲಕವಾಗಿಯೋ ಅಥವಾ ಹೇಳುವ ಮೂಲಕವಾಗಿಯೋ ಅದನ್ನು ಹೇಳಿ ಪ್ರಸ್ತುತಪಡಿಸಬೇಕು. ಪ್ರಸ್ತುತಪಡಿಸಿದಾಗ ಅವನವನ ಯೋಗ್ಯತಾನುಸಾರವಾಗಿ ಅಲ್ಲಿ ಅಂಕವಾದಿಗಳನ್ನು ಅಥವಾ ಇನ್ನಿತರ ಕೆಲಸಾದಿಗಳನ್ನು ನೀಡುವಂತಹದ್ದು. ಭಗವಂತನೂ ಕೂಡ ಇದನ್ನು ಮಾಡುತ್ತಾನೆ. ಏನು ಅಂತಂದರೆ ಸೂರ್ಯನ ವ್ಯವಸ್ಥೆಯಲ್ಲಿ ಸೂರ್ಯನ ಕಿರಣ ಎಲ್ಲ ಕಡೆಗಳಲ್ಲೂ ಕೂಡ ಬೀಳ್ತದೆ. ಎಲ್ಲ ಕಡೆಗಳಲ್ಲೂ ಬಿದ್ದಾಗ ಆಯಾಯ ವಸ್ತುವಿನ ಜ್ಞಾನ ನಮಗೆ ಬರ್ತದೆ. ಕತ್ತಲೆಯಲ್ಲಿರುವಂತಹ ಪದಾರ್ಥ ಗೊತ್ತಾಗಲಿಲ್ಲ, ಬೆಳಕಿಗೆ ಬಂತು ಅಂತಾದಮೇಲೆ ವಸ್ತುವಿನ ಜ್ಞಾನ ನಮಗೆ ಬರ್ತದೆ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಕೇಳಿದರೆ ಆಯಾಯ ವಸ್ತುಗಳಲ್ಲಿ ತಾನಿದ್ದುಕೊಂಡು ಅಲ್ಲಿ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ತಾನು ಬೆಳಕು ಅಥವಾ ಛಾಯೆ ಅಥವಾ ಹೀಗೆ ಬೇರೆ ಬೇರೆ ಸ್ವರೂಪದಿಂದಾಗಿ ತಾನಿದ್ದುಕೊಂಡು ಆಯಾಯ ವಸ್ತುವಿನ ಜ್ಞಾನ ಬರುವಂತೆ ಮಾಡ್ತಾನೆ. ಇದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಮಾತು ಅಂತ ಹೇಳಿದ್ರೆ ಛಾಯಾ ತ್ವವಿದ್ಯಾ ಸಂಪ್ರೋಕ್ತ ಜನ್ಯ ವಿದ್ಯಾದವಸ್ಕೃತಃ ಜೀವಗೃಧ್ರಸ್ಯ ಪಕ್ಷಾದದು ಊರ್ಧ್ವಪದೋ ಪೃಥಕ್. ಭಾಗವತದ ಮಾತನ್ನು ನಾವು ಅರ್ಥೈಸಿಕೊಳ್ಬೇಕು. ಅಂತಹ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಹರಿಧರಾಜ, ಅವನು ಏನಾಗಿದ್ದಾನೆ? ಇದೇ ಮತ್ತೆ ಉಪನಿಷತ್ತಿನ ಮಾತು. ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ತದೇಜತಿ ತನ್ನೇಜತಿ, ಅದು ಏಜರ್ ಕಂಪನಿ, ಅದು ವಸ್ತುವನ್ನು ಕಂಪಿಸುವಂತೆ ಮಾಡ್ತದೆ. ಅಲ್ಲ ಹಾಗಿದ್ರೆ ಅವನೂ ಕೂಡ ಕಂಪಿಸ್ತಾನೆ, ಅವನೂ ಭಯ ಪಡ್ತಾನೆ. ತದೇ ಜತಿ ಏಜತಿ ಅಂತ ಹೇಳಿದರೆ ಭಯ. ಭಗವಂತನಿಗೆ ಭಯ ಉಂಟಾ ಅಂತ ಕೇಳಿದರೆ ತದೇ ಜತಿ. ಮತ್ತು ಮುಂದಿನ ಶಬ್ದ ತನ್ನೇ ಜತಿ, ಅದು ಭಯವನ್ನು ಪಡೋದಿಲ್ಲ. ಭಯಕೃತ್ ಭಯನಾಶನ. ಭಗವಂತ ಭಯವನ್ನು ಹುಟ್ಟಿಸ್ತಾನೆ, ಭಯವನ್ನು ಹುಟ್ಟಿಸಿ ಆ ಭಯವನ್ನು ಮತ್ತೆ ನಾಶ ಮಾಡ್ತಾನೆ. ಭಯಕೃತ್ ಭಯನಾಶನ. ಅಂತಹ ಭಗವಂತ ತದೇ ಜತಿ ತನ್ನೇ ಜತಿ ತದ್ದೂರೆ ತಥೇವ ಯತಿ. ಏನಾದರೂ ಕೂಡ ಭಯಪಡುವಂತಹ ವಸ್ತುಗಳು ಅಥವಾ ಭಯ ಪಡ್ತದೆ ಅಂತಾದರೆ ಅದು ಯಾರಿಂದ ಭಯಪಡುವಂತಹದ್ದು ಕೇಳಿದರೆ ಭಗವಂತನಿಂದಾಗಿ ಭಯಪಡುವಂತಹದ್ದು ಹೊರತು ಇದು ಉಪನಿಷತ್ತಿನಲ್ಲಿ ಬರುವಂತಹದ್ದು ಭಗವಂತನ ಭಯ. ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ. ಸೂರ್ಯ ಉದಯಿಸ್ತಾನೆ,
ಗಾಳಿ ಬೀಸ್ತದೆ. ಯಾಕೆ ಅಂತ ಕೇಳಿದರೆ ಭೀಷಾಸ್ಮಾದ್ ವಾತಃ ಭವತಿ, ಭಗವಂತನ ಭಯದಿಂದಾಗಿ, ಭಗವಂತನ ಮೇಲಿರುವಂತಹ ಭಯದಿಂದಾಗಿ ಅದು ಏನು ಸೂರ್ಯ ಅಲ್ಲಿ ಗಾಳಿ ಬೀಸ್ತದೆ. ಇನ್ನು ಸೂರ್ಯ ಬೆಳಗ್ತಾನೆ. ಬೆಳಗುವಂತಹದ್ದು ಯಾಕೆ ಹೇಳಿದರೆ ಭಗವಂತನ ಮೇಲಿರುವಂತಹ ಗೌರವ ಪ್ರೀತಿ ಇದರಿಂದಾಗಿ. ಹೀಗೆ ಈ ಏಜತಿ ಶಂಪದಕ್ಕೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನೇ ಮಾಡಬೇಕು. ಭಗವಂತನ ಭಯ, ಭಗವಂತನ ಮೇಲಿರುವಂತಹ ಕರುಣೆ, ಅಥವಾ ಭಗವಂತನಿಗೆ ಎಲ್ಲ ವಿಚಾರಗಳಲ್ಲಿರುವಂತಹ ಕರುಣೆಯಿಂದಾಗಿ, ಭಗವಂತನ ಅನುಗ್ರಹದಿಂದಾಗಿ ಎಲ್ಲ ಪದಾರ್ಥಗಳು, ಜಗತ್ತಿನಲ್ಲಿರತಕ್ಕಂತಹ ಪದಾರ್ಥಗಳು ಅದು ಬೆಳಗುವಂತಹದ್ದು ಎಂಬಂತಹ ಅರ್ಥವನ್ನು ಇಲ್ಲಿ ಜಗನ್ನಾಥದಾಸರು ನಮಗೆ ತೋರಿಸಿಕೊಡ್ತಾರೆ. ಈ ರೀತಿಯಾಗಿ ಭಗವಂತ ಕರುಣಾಹ್ವಯ, ಅವನು ಅವರವರ ಯೋಗ್ಯತೆ ಕರುಣೆ, ಈ ಕರುಣಾರಸದಿಂದಾಗಿ ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ಅವರವರ ಫಲವನ್ನು ಅವರಿಗೆ ನೀಡುತ್ತಾನೆ ಎಂಬಂತಹ ವಿಚಾರವನ್ನು ನಮಗೆ ದಾಸರು ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಭಗವಂತ ತನ್ನ ವ್ಯಾಪಾರವನ್ನು ತಾನು ಮಾಡುತ್ತಾನೆ ಎಂಬಂತಹ ವಿಚಾರವನ್ನು ದಾಸರು ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಮುಂದಿನದ್ದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.